ಹುಮನಾಬಾದ್ ತಾಲೂಕಿನ ಆಲೂರು ಗ್ರಾಮದಲ್ಲಿ ಮನಸ್ಸು ಕಲುಕುವ ಘಟನೆ ಬೆಳಕಿಗೆ ಬಂದಿದೆ. ಅಂಗವಿಕಲ ಹಾಗೂ ಅಸಹಾಯಕ ಮಹಿಳೆ ಶ್ರೀಮತಿ ಬೇಗಂಬಿ ತಂದೆ ಅಬ್ದುಲ್ ಸಾಬಾ ಅವರಿಗೆ ಸೇರಿರುವ ಸರ್ಕಾರಿ ಜಮೀನು ಅಕ್ರಮವಾಗಿ ಕಬಳಿಕೆಯಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 39ರಲ್ಲಿ ಸುಮಾರು 40-50 ವಿಸ್ತೀರ್ಣದ ಜಮೀನನ್ನು ಕೆಲವರು ತಮ್ಮ ಆಧೀನಕ್ಕೆ ಪಡೆದು ವಾಸಿಸುತ್ತಿದ್ದಾರೆ ಎಂದು ನೊಂದ ಮಹಿಳೆ ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಹಿಡಿದು ತಹಸೀಲ್ದಾರ್ ಕಚೇರಿ, ಪೊಲೀಸ್ ಠಾಣೆ, ಪಿಎಸ್ಐ ಕಚೇರಿ ಸೇರಿದಂತೆ ಹಲವು ಸರ್ಕಾರಿ ಕಚೇರಿಗಳ ಮೆಟ್ಟಿಲು ಏರಿದರು. ಈ ಬಡ ಮಹಿಳೆಯ ಕಣ್ಣೀರಿಗೆ ಯಾರ ಹೃದಯವೂ ಕರಗಿಲ್ಲ ಎಂಬುದು ಬೇಸರದ ಸಂಗತಿ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ವಿಷಯವನ್ನು ತರಲಾಗಿದೆ. ಸ್ಥಳೀಯ ಶಾಸಕರ ಗಮನಕ್ಕೂ ಈ ಪ್ರಕರಣ ಬಂದಿದೆ ಎನ್ನಲಾಗುತ್ತಿದೆ. ಆದರೆ ಇಂದಿಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ನನ್ನ ಜಮೀನು ಮರಳಿ ಕೊಡಿಸಿ, ನನಗೆ ನ್ಯಾಯ ಕೊಡಿ ಎಂದು ಕೈಮುಗಿದು ಬೇಡಿಕೊಳ್ಳುತ್ತಿರುವ ಈ ಅಂಗವಿಕಲ ಮಹಿಳೆಯ ಅಳಲು ಅಧಿಕಾರಿಗಳ ಕಿವಿಗೆ ಕೇಳಿಸುತ್ತಿಲ್ಲವೇ? ಅನ್ಯಾಯದಿಂದ ಬೇಸತ್ತಿರುವ ಮಹಿಳೆ ತನ್ನ ಜಮೀನು ಮರಳಿ ಸಿಗದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಒಬ್ಬ ಅಸಹಾಯಕ ಅಂಗವಿಕಲ ಮಹಿಳೆಗೆ ನ್ಯಾಯ ಸಿಗುವುದೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಅಮಾಯಕ ಜೀವ ಬಲಿಯಾಗಬೇಕೇ? ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ನೊಂದ ಮಹಿಳೆಗೆ ನ್ಯಾಯ ಒದಗಿಸಬೇಕು. ದೇವಿನ ತಹಸೀಲ್ದಾರ್ ನಾಗಪತಿ ಪಟೇಲ್ ದಳಪತಿ ಪೊಲೀಸ್ ಪಟೇಲ್ ನಂಗೆ ಹ್ಯಾಂಡಿಕ್ಯಾಪ್ ಜಾಗ ಅದ ಅಂತ ಕೊಟ್ಟಾರ. 200 ಮನಿ ಅವ ನನ್ನ ಜಾಗದಾಗ ಹಿಂಗೆ ಮಾಡ್ಯಾರವರು. 200 ಮನಿ ಅವ ನನ್ನ ಡಿಜಿಒ ಸೆಕ್ರೆಟ್ರಿ ಸದಾನಂದ್ ಪೊಲೀಸ್, ತಹಸೀಲ್ದಾರ್ ಮೇಡಮ್ ಗಿದ್ದಾವರ್ ಅವರು, ಸದಾನಂದ್ ಪೊಲೀಸ್, ವಿಜಯಕುಮಾರ್ ಹಳಿಕಳ್ PSC ನನ್ನ ಜಾಗದಾಗ ನಿಲಮ್ಮ ಮಹಾತಿ ಇವರಿಗೆ ತಂದು ಕೊಡ್ಸ್ಯಾರ. ನಂಗೆ ಜಾಗ ಕೊಡಲ್ಲ ಹೋದ್ರು ನಿಂದು ಜೈಲಿನಾಗ ಕಳಿಸ್ತಾ ಅಂದಾರ. ಮತ್ತು ನಂದು ನ್ಯಾಯ ಕೊಡಲ್ಲ ಹೋದ್ರು ತಹಸೀಲ್ದಾರ್ ಮೇಡಮಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊತೇನೆ. ನನ್ನ ಜಾಗ ನನಗೂ ಮಾಡಬೇಕು. ಎಷ್ಟು ತಿಂಗಳೈತ್ರಿ? ನನಗೆ 8 ತಿಂಗಳಾಯ್ತು. ನಂಗೆ ಜುಲೂಮ್ ಕೊಟ್ಟಾರ. ಇವರು ದೇವಿನ ತಹಸೀಲ್ದಾರ್ ಕೊಟ್ಟಾರ. ನನಗೆ ಜಾಗ ಹ್ಯಾಂಡಿಕ್ಯಾಪ್ ಅದ ಅಂತ ಕೊಟ್ಟಾರ. ನನಗೆ ದಳಪತಿ ನಾಗಶೆಟ್ಟಿ ಪಟೇಲ್ ನನಗೆ ಕೊಟ್ಟಿನ ಜಾಗದ ನಂಗೆ 40 ಫೀಟು ಉದ್ದಕ್ಕೂ 50 ಫೀಟು ಉದ್ದಕ್ಕೂ 40 ಫೀಟ್ ಅಡ್ಡಲ್ಗದ. ನನಗೆ ಇಷ್ಟೇ ಜಾಗ ಅದ ಅಂದ್ರೆ 5 ಗುಂಟೆ ಅದಲ್ಲತ್ತಾರ. ಆಕಿನ ಗಂಡು ಸತ್ತಾನ ನಾನು ಇಕ್ಕಿದೆ ಅಂತ ತಹಸೀಲ್ದಾರ್ ಮೇಡಮ್ ಅವ್ರು ಮತ್ತು ತಲಾಟಿ ಮೇಡಮ್ ಅಲ್ಲತ್ತಾರ. ಆಕಿನ ಗಂಡು ಸತ್ತರು ನಾ ಏನು ಮಾಡಲಿ? ಗಂಡು ಸೈಯಲ್ದೇನೆ ಗಂಡು ಸತ್ತಾನ ಅಲ್ಲತ್ತಾರ. ಗಂಡು ಸತ್ತು ನನ್ನ ಬಲ್ಲಿ ಭೀ ಗಂಡಿಲ್ಲ. ಆಕಿ ಗಂಡು ಕೊಟ್ಟಿದೆ. ನಮ್ಗೆ ತೋಲ್ ತ್ರಾಸ ಕೊಟ್ಟಾರ. 8 ತಿಂಗಳಾಯ್ತು. ನಮ್ಗೆ ತೋಲ್ ಜುಲುಮ್ ಕೊಟ್ಟಾರ. ಅವರು ಕೊಡಲ್ಲ ಹೋದ್ರು ನನ್ನ ಜಾಗ ನಂಗೆ ಹಿಂದುರ್ಕಿ ಮಾಡೋದು. ನಾ ಆತ್ಮಹತ್ಯೆ ಮಾಡ್ಕೊತೇನೆ. ಮ್ಯಾಲ PSC ಮ್ಯಾಲ, ಸದಾನಂದ್ ಪೊಲೀಸ್ ಮ್ಯಾಲ, ತಹಸೀಲ್ದಾರ್ ಮೇಡಮ್, PO ಮೇಡಮ್, ತಾಲೂಕಾ ಪಂಚಾಯತ್ ಮತ್ತು ತಲಾಟಿ ಸಂತೋಷ್ PDO ಮತ್ತು ಸೆಕ್ರೆಟ್ರಿ ಇವ್ರು ನಂಗೆ ತ್ರಾಸ ಕೊಟ್ಟಾರ. ಅನಿಲ್ ವಾಡಿ, ಮಲ್ಕಾಪುರ್ ವಾಡಿ ಅನಿಲ್ ಸಂಗಮ್ಮ ಇವರು ನಂಗೆ ತೋಲ್ ಗುಂಡಾಗರ್ದಿ ಕೊಟ್ಟು ನಂಗೆ ಮಾಡ ಬೇಗನ ಠಾಣಾದಾಗ 10 ದಿನ ನನ್ನ ಕೇಸ್ ಮಾಡ್ಕೊಂಡಿಲ್ಲ. ನನ್ನ ದೇವಿನ ತಹಸೀಲ್ದಾರ್ ಕೊಟ್ಟಿನ ಜಾಗ ಅದ. ನನಗೆ ತೋಲ್ ತ್ರಾಸ ಕೊಟ್ಟಾರ. ನನಗೂ 5,000 ಕಲ್ಲವ, 2 ಟಿಪ್ಪರ್ ಮಣ್ಣು ಅದ. ಬೇಗನ ಠಾಣಾದಾಗ ಇಟ್ಕೊಂಡು 10 ದಿನ ಬರ್ತಾರೆ. ನನಗೆ ಇಷ್ಟು ಮಂದಿ ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೊತೇನೆ. ನನ್ನ ಜಾಗ ನನಗೂ ವಾಪಸ್ ಮುಟ್ಟಿ ಮಾಡಬೇಕು. ಅವರು ಅಕ್ಕಿಗೆ ತೆಗೆದು ಹಾಕಬೇಕು. ದಯವಿಟ್ಟು ಹೇಳತ್ತೀನಿ ನಾನು. ನನಗೆ ಹ್ಯಾಂಡಿಕ್ಯಾಪ್ ಕೊಟ್ಟಿನ ಜಾಗದ ದೇವಿನ ತಹಸೀಲ್ದಾರು ನಾಗಶೆಟ್ಟಿ ಪಟೇಲ್ ದಳಪತಿ ಪೊಲೀಸ್ ಪಟೇಲ್ ಕೊಟ್ಟಿನದ. ನಾನು ರಹೀಮ್ ಖಾನ್ ಬಳಿ ಹೋದ, ಮತ್ತು ಈಶ್ವರ್ ಖಂಡ್ರಿ ಸಾಬೂರ್ ಬಳಿ ಹೋದ, ಮತ್ತು ಸಿದ್ದು ಪಾಟೀಲ್ ಬಳಿ ಹೋದ ಅವರು, ಮತ್ತು SP ಸಾಬೂರ್ ಬಳಿ ಹೋದ. 2-3-5-4 ಕೈಗೆ ಹೋದ. ನನಗೆ ಯಾರು ಭೀ ಕೊಟ್ಟಿಲ್ಲ. DC ಮೇಡಮ್ ಬಲ್ಲಿಗೆ ಹೋದ. ನಾನು DC ಮೇಡಮ್ ಜಮೀರ್ ಅಹಮದ್ ಖಾನ್ ಬಲ್ಲಿ ಭೀ ಹಾಕ್ದ. ಒಂದು ಲೆಟರ್ ಅವ್ರು ಭೀ ಹಾಕಿದ್ರು, ತೆಗೀರಿ ಇವ್ರು ಹ್ಯಾಂಡಿಕ್ಯಾಪ್ ಹಾರ 5 ದಿವಸ ಕಟ್ತೀರಿ ಅಂತೀವಿ. ನನಗೂ ನ್ಯಾಯ ಯಾರು ಭೀ ಕೊಟ್ಟಿಲ್ಲ. ನನ್ನ ಜಗದ ಮೇಲೆ ನಾನು ಇವ್ರ ಮೇಲೆ ತೆಗಲು ಹೋದ್ರು ನಾ ಆತ್ಮಹತ್ಯೆ ಮಾಡ್ಕೊತೀನಿ. ನಿಮ್ಗೆ ದಯವಿಟ್ಟು ಹೇಳ್ತೀನಿ. ನನ್ನ ಜಾಗ ನನಗೆ ಹಿಂಬುತ್ತಿ ಮಾಡಬೇಕು. ಅವರು ಇಲ್dur ಬರ್ದು ನಾನು ಎಣ್ಣೆ ಕೊಂಡೇ ಸಹಿತ ನೀವು ಇಷ್ಟು ಮಂದಿ ಮೇಲೆ ತಹಸೀಲ್ದಾರ್ ಮೇಡಮ್ ಮ್ಯಾಲೆ
ತಲಾಟಿ ಮೇಡಮ್ ಮ್ಯಾಲೆ ಈಸ್ ಮೇಲೆ ಆತ್ಮಹತ್ಯೆ ಮಾಡ್ಕೊತೀನಿ ತೆಗೆಯಲ್ ಹೋದು ನನ್ನ ಹೆಂಡಿಕ್ಯಾಪ್ ಕೊಟ್ಟಿನ ಜಾಗ ಅದ ನಂದು ಈಸ್ ಮಂದಿ ನನಗೆ 8 ತಿಂಗಳಿಂದ ತೋಲ್ ತ್ರಾಸ ಕೊಟ್ಟಾರ